ನಮಸ್ಕಾರ ಫ್ರೆಂಡ್ಸ್. ಸ್ಟಾಕ್ ಮಾರ್ಕೆಟ್ ನಲ್ಲಿ ನಾವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವ ಕಂಪನಿಗಳಲ್ಲಿ ಲಾಂಗ್ ಟರ್ಮ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ ಒಂದು ಒಳ್ಳೆಯ ದುಡ್ಡನ್ನ ಮಾಡಬಹುದು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ. ಸೊ ಇದೇ ಒಂದು ಕಾರಣಕ್ಕೆ ನಾನು ನನ್ನ ನೆಕ್ಸ್ಟ್ ಜನರೇಷನ್ ಪೋರ್ಟ್ಫೋಲಿಯೋನ ನಿಮ್ ಜೊತೆ ಕ್ರಿಯೇಟ್ ಅನ್ನ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಈ ಪೋರ್ಟ್ಫೋಲಿಯೋ ಉದ್ದೇಶ ಏನಂತಂದ್ರೆ ನಾನು ಮುಂದಿನ 20-25 ವರ್ಷದವರೆಗೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಆಮೇಲೆ ಓವರ್ ಆಲ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಅನ್ನ ನನ್ನ ಮಕ್ಕಳಿಗೆ ಅಥವಾ ನನ್ನ ನೆಕ್ಸ್ಟ್ ಜನರೇಷನ್ ಗೆ ಆಸ್ ಎ ಗಿಫ್ಟ್ ಆಗಿ ಕೊಡಬೇಕು ಅಂತ ಹೇಳಿ ಈ ವಿಡಿಯೋನ ನಿಮ್ ಜೊತೆ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ನಮ್ಮ ಸ್ಟಾಕ್ ಪೋರ್ಟ್ಫೋಲಿಯೋನ ಆಸ್ ಎ ಗಿಫ್ಟ್ ಆಗಿ ನಮ್ಮ ನೆಕ್ಸ್ಟ್ ಜನರೇಷನ್ ಗೆ ನೀಡುವ ವಿಚಾರ ಹೊಸದೇನಲ್ಲ. ಈ ಪ್ರೋಸೆಸ್ ಅನ್ನ ತುಂಬಾ ಜನ ಫಾಲೋ ಮಾಡ್ತಾರೆ. ರೀಸೆಂಟ್ಲಿ ನಮ್ಮ ಇನ್ಫೋಸಿಸ್ ನ ಫೌಂಡರ್ ಆದ ಶ್ರೀ ನಾರಾಯಣ ಮೂರ್ತಿ ಅವರು ತಮ್ಮ 4 ತಿಂಗಳ ಮೊಮ್ಮಗನಾದ ಏಕಾಗ್ರ ರೋಹನ್ ಮೂರ್ತಿ ಅವರಿಗೆ ಆಲ್ಮೋಸ್ಟ್ 240 crore rupees ವರ್ತ್ ಆದ ಇನ್ಫೋಸಿಸ್ ಶೇರ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡಿದ್ರು. ಈ ಕಾರಣದಿಂದ ಆ ಚಿಕ್ಕ ಮಗು ನಮ್ಮ ಭಾರತದ ಯಂಗೆಸ್ಟ್ ಮಿಲಿಯನಿಯರ್ ಎಂಬ ಹೆಗ್ಗಳಿಕೆಗೆ ಕೂಡ ಪಾತ್ರವಾಯಿತು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಾವು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಸ್ಟಾಕ್ಸ್ ಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಬ್ವಿಯಸ್ಲಿ ನಾನು ಲಾಂಗ್ ಟರ್ಮ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ರಿಸ್ಕ್ ಕಡಿಮೆ ಇರುತ್ತೆ ಮತ್ತು ಇದರ ಜೊತೆಗೆ ರೆಗ್ಯುಲರ್ ರಿವ್ಯೂ ಮತ್ತು ವೆಲ್ ಡೈವರ್ಸಿಫಿಕೇಶನ್ ನಾವು ಮಾಡ್ಕೋಬೇಕಾಗುತ್ತೆ. ಇದರಿಂದ ನಮಗೆ ಪವರ್ ಆಫ್ ಕಾಂಪೌಂಡಿಂಗ್ ಎಫೆಕ್ಟ್ ಇಂದ ನಾವು ದುಡ್ಡನ್ನ ಮಾಡುವುದು ತುಂಬಾ ಈಸಿ ಆಗಿರುತ್ತೆ. ಫ್ರೆಂಡ್ಸ್, ಇದೇ ಕಾರಣಕ್ಕೆ ನಾನು ನಮ್ಮ ಭಾರತದ 15 ಕಂಪನಿಗಳನ್ನ ಸೆಲೆಕ್ಟ್ ಮಾಡಿ ಮುಂದಿನ 20 ಅಥವಾ 25 ವರ್ಷದವರೆಗೂ ಈ ಎಲ್ಲ ಕಂಪನಿಗಳಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋಕೆ ಈ ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಯಾವ ಕಂಪನಿಗಳನ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಮತ್ತು ಸಪೋಸ್ ನಾನೇನಾದ್ರೂ 25 ವರ್ಷದವರೆಗೆ ಈ ಎಲ್ಲ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ ನನ್ನ ಓವರ್ ಆಲ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಎಷ್ಟಾಗಬಹುದು, ಈ ಎಲ್ಲ ಮಾಹಿತಿಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನೀವು ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಮೈ ಸೆಲ್ಫ್ ಸೋಮೇಶ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು, ನಾನು ಒಂದು ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಸ್ಮಾಲ್ ಕೇಸ್ ಅಂತಂದ್ರೆ ಏನು, ನಾನೇನು 15 ಕಂಪನಿ ಹೇಳಿದ್ನಲ್ಲ, ಇದನ್ನೆಲ್ಲ ಒಂದು ಬಾಸ್ಕೆಟ್ ಅಲ್ಲಿ ಹಾಕ್ತೀನಿ. ಅದಕ್ಕೆ ನಾವು ಸ್ಮಾಲ್ ಕೇಸ್ ಅಂತ ಕರಿತೀವಿ. ಸೊ ನಾನು ಆಲ್ರೆಡಿ ನನ್ನ ಪ್ರಾಕ್ಟೀಸ್ಗೋಸ್ಕರ ಅಥವಾ ನನ್ನ ಅನಾಲಿಸಿಸ್ಗೋಸ್ಕರ ಆಲ್ರೆಡಿ ಕೆಲವೊಂದು ಸ್ಮಾಲ್ ಕೇಸ್ ಅನ್ನ ನಾನು ಇಲ್ಲಿ ಕ್ರಿಯೇಟ್ ಮಾಡಿದೆ. ಇದು ಒಂದು ಫ್ರೀ ವೆಬ್ಸೈಟ್. ನೀವು ಕೂಡ ನಿಮ್ಮ ಪ್ರಾಕ್ಟೀಸ್ ಅಥವಾ ನೀವು ಕೂಡ ನಿಮ್ಮ ಅನಾಲಿಸಿಸ್ ಅನ್ನ ಮಾಡ್ಬೇಕಂದ್ರೆ ನೀವು ಇಲ್ಲಿ ನಿಮ್ಮ ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೊ ನಾನು ಇಲ್ಲಿ ಕ್ರಿಯೇಟ್ ಸ್ಮಾಲ್ ಕೇಸ್ ಅಂತ ಬಟನ್ ಏನಿದೆ ಇಲ್ಲಿ ಕ್ಲಿಕ್ ಮಾಡ್ತೇನೆ. ಮತ್ತೆ ಇದಕ್ಕೆ ಒಂದು ನೇಮ್ ಅನ್ನ ಕೊಡ್ತೀನಿ. ನೇಮ್ ಲೈಕ್ ನೆಕ್ಸ್ಟ್ ಜನ್ ಪೋರ್ಟ್ಫೋಲಿಯೋ. ನೀವು ಏನ್ ಬೇಕು ಅದನ್ನ ನೀವು ಇಲ್ಲಿ ಕೊಡ್ಬೋದು. ಓಕೆ, ಸೊ ಅದೇ ರೀತಿ ಇದನ್ನ ಇಲ್ಲಿ ಕೊಟ್ಟು ನಾನು ಡನ್ ಅಂತ ಕೊಟ್ಟಾಗ ಇದು ಸೇವ್ ಆಗುತ್ತೆ. ಸೊ ನಾನು ಯಾವ 15 ಕಂಪನಿಗಳನ್ನ ಇಲ್ಲಿ ಆಡ್ ಮಾಡ್ತೀನಿ ಅದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ನಾನು ಇಲ್ಲಿ ಫಸ್ಟ್ ಕಂಪನಿ ಆಡ್ ಯಾವ್ದು ಮಾಡ್ತಿದ್ದೇನೆ ಅಂತಂದ್ರೆ ದಟ್ ಈಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಹೌದು, ನಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಭಾರತದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಿಗ್ಗೆಸ್ಟ್ ಕಂಪನಿ ರಿಲಯನ್ಸ್. ಸೊ ಇದು ಹಿಂದೆನೂ ನಮ್ಗೆ ಒಳ್ಳೆಯ ರಿಟರ್ನ್ಸ್ ಅನ್ನ ತೆಗೆದುಕೊಂಡು ಬಂದಿದೆ ಮತ್ತು ಮುಂದಿನ 20-25 ವರ್ಷಗಳನ್ನ ನಾವು ನೋಡಕ್ ಹೋದಾಗ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ಇದನ್ನ ನಾವು ಆಸ್ ಎ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಬಹುದು. ಇದನ್ನ ಬಿಟ್ಟು ನೆಕ್ಸ್ಟ್ ಕಂಪನಿ ನಾನು ಚೂಸ್ ಮಾಡುವುದು ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಫ್ರಮ್ IT ಸೆಕ್ಟರ್, ದಟ್ ಈಸ್ TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಸೊ ನಮ್ಗೆಲ್ಲ ಗೊತ್ತಿರುವ ಹಾಗೆ ಬಿಗ್ಗೆಸ್ಟ್ IT ಕಂಪನಿ ಇನ್ ದ ಏಷ್ಯಾ. ಸೊ ಇದು ಆಲ್ಮೋಸ್ಟ್ 5 lakh ಪ್ಲಸ್ ಎಂಪ್ಲಾಯೀಸ್ ಗೆ ಜಾಬ್ ಗಳನ್ನ ಪ್ರೊವೈಡ್ ಮಾಡುತ್ತೆ ಮತ್ತು ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಮ್ಯಾನೇಜ್ಮೆಂಟ್ ಹೊಂದಿರುವಂತಹ ಕಂಪನಿ ಮತ್ತು ಒಳ್ಳೆಯ ಗೋಲ್ಸ್ ಗಳನ್ನ ಹೊಂದಿರುವಂತ ಕಂಪನಿ. ಸೊ ಮುಂದೆ IT ಗಳಲ್ಲಿ ಮತ್ತು ಬರುವ ಹೊಸ ಟೆಕ್ನಾಲಜಿಗಳನ್ನು ಪ್ರತಿಯೊಂದು ಹ್ಯಾಂಡಲ್ ಮಾಡುವ ಕೆಪಾಸಿಟಿ ಈ ಕಂಪನಿ ಇದೆ. ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟ್ 20 ವರ್ಷದವರೆಗೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಲು ಚೂಸ್ ಮಾಡ್ತಾ ಇದ್ದೇನೆ. ಸೊ ಇದನ್ ಬಿಟ್ಟು ನೆಕ್ಸ್ಟ್ ನಾನು ಯಾವ್ದು ಕಂಪನಿನ ಚೂಸ್ ಮಾಡ್ತೇನೆ ಅಂತಂದ್ರೆ ದಟ್ ಈಸ್ ಅಗೇನ್ ಫ್ರಮ್ ದಿ ಟಾಟಾ ಗ್ರೂಪ್, ದಟ್ ಈಸ್ ನಥಿಂಗ್ ಬಟ್ ಟೈಟಾನ್ ಕಂಪನಿ ಲಿಮಿಟೆಡ್. ಎಸ್, ಟೈಟಾನ್ ಅನ್ನ ನಾನು ಇಲ್ಲಿ ಹಾಕ್ತಾ ಇದ್ದೇನೆ. ಸೊ ಟೈಟಾನ್ ಅನ್ನ ನೀವು ನೋಡಿದ್ರೆ ಟೈಟಾನ್ ಕೇವಲ ಅವರು ಗೋಲ್ಡ್ ಬಿಸ್ನೆಸ್ ಅಲ್ಲಿ ಅಷ್ಟೇ ಇಲ್ಲ. ಸೊ ಅವರು ಸ್ಕಿನ್ ಕೇರ್ ಅಲ್ಲಿ ಇದ್ದಾರೆ, ಅವರು ಪರ್ಫ್ಯೂಮ್ ಫ್ರಾಗ್ರೆನ್ಸ್ ಕಂಪನಿಗಳಿದ್ದಾರೆ. ಸೊ ಈವನ್ ದೇ ಆರ್ ಇನ್ ವಾಚಸ್. ಸೊ ಪ್ರತಿಯೊಂದು ಸೆಕ್ಟರ್ ಗಳಲ್ಲಿ ಅವರು ತಮ್ಮ ಡೈವರ್ಸಿಫಿಕೇಶನ್ ನ ಮಾಡ್ತಾ ಇದ್ದಾರೆ. ಸೊ ಇದೇ ಒಂದು ಕಾರಣಕ್ಕೆ ನನಗೆ ಟೈಟಾನ್ ಕಂಪನಿ ತುಂಬಾನೇ ಇಷ್ಟ ಆಗುತ್ತೆ. ಯಾಕಂತಂದ್ರೆ ನಮ್ಮ ಮಿಡಲ್ ಕ್ಲಾಸ್ ಸ್ಪೆಂಡ್ ಮಾಡುವ ಅಮೌಂಟ್ ಏನಿದೆಲ್ಲ ಅದು ಬೈ ಎಂಡ್ ಆಫ್ 2040 ಡಬಲ್ ಆಗುವ ಚಾನ್ಸಸ್ ಇದೆ. ಸೊ ಅವರು ಸ್ಪೆಂಡ್ ಮಾಡಿದ್ರೆ ಆಬ್ವಿಯಸ್ಲಿ ಟೈಟಾನ್ ಬೇರೆ ಎಲ್ಲಾ ಸೆಕ್ಟರ್ ಗಳಲ್ಲಿ ಬರೋದ್ರಿಂದ ಆ ಕಂಪನಿ ಕೂಡ ಒಳ್ಳೆಯ ರೆವೆನ್ಯೂನ ತಂದುಕೊಡುವ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ನಾನು ಈ ಕಂಪನಿನ ಇಲ್ಲಿ ಚೂಸ್ ಮಾಡ್ತೀನಿ. ಸೊ ಇದನ್ ಬಿಟ್ಟರೆ ನೆಕ್ಸ್ಟ್ ಕಂಪನಿ ಯಾವ್ದಪ್ಪ ಅಂತಂದ್ರೆ ನಾನು FMCG ಸೆಕ್ಟರ್ ಅಲ್ಲಿ ವರುಣ್ ಬೇವರೇಜಸ್ ಅನ್ನ ಹಾಕ್ತಾ ಇದ್ದೇನೆ. ಸೊ ವರುಣ್ ಬೇವರೇಜಸ್ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಇಟ್ ಮ್ಯಾನುಫ್ಯಾಕ್ಚರ್ಸ್ ಬಾಟಲ್ಸ್ ಫಾರ್ ಪೆಪ್ಸಿ ಕಂಪನಿ. ಸೊ ಪೆಪ್ಸಿ ನೀವು ಸ್ಟಿಂಗ್ ಆಗಿರ್ಬೋದು, ಪೆಪ್ಸಿ ಆಗಿರ್ಬೋದು ಮತ್ತು ಅದರದ ಏನೇನು ಸಬ್ಸಿಡೀಸ್ ಎಲ್ಲ ಇದೆಲ್ಲ. ಸೊ ಅದರ ಬಾಟಲ್ ಮ್ಯಾನುಫ್ಯಾಕ್ಚರಿಂಗ್, ಅದರ ಪ್ಯಾಕೇಜಿಂಗ್ ಮತ್ತು ಅದರ ಟ್ರಾನ್ಸ್ಪೋರ್ಟ್ ಅನ್ನ ಪ್ರತಿಯೊಂದು ವರುಣ್ ಬೇವರೇಜಸ್ ಅಂಟಿಲ್ ದ ಇಯರ್ ಆಫ್ 2030 ವರೆಗೂ ಅದರ ಲೈಸೆನ್ಸಿಂಗ್ ಅನ್ನ ಪೆಪ್ಸಿ ಅವರು ವರುಣ್ ಬೇವರೇಜಸ್ ಗೆ ಕೊಟ್ಟಿದ್ದಾರೆ. ಸೊ ಇವ್ರ ಹತ್ರ ಒಂದು ಸ್ಟ್ರಾಂಗ್ ನೆಟ್ವರ್ಕ್ ಇರೋದ್ರಿಂದ ಇದನ್ನ ಇವರು ಕಂಟಿನ್ಯೂ ಆಗಿ ಒಳ್ಳೆಯ ಪೋರ್ಟ್ಫೋಲಿಯೋದಿಂದ ಅಥವಾ ಮ್ಯಾನೇಜ್ಮೆಂಟ್ ಇಂದ ಇದನ್ನ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದಾರೆ.
ಸೊ ಮುಂದೆನೂ ಯಾವುದೇ ಪ್ರಾಬ್ಲಮ್ ಇಲ್ಲಾರದೆ ಇದು ನಮ್ಗೆ ಒಳ್ಳೆಯ ರಿಟರ್ನ್ ಅನ್ನು ತಂದು ಕೊಡೋದ್ರಲ್ಲಿ ಯಾವುದೇ ರೀತಿಯ ನಮ್ಗೆ ಡೌಟ್ ಇಲ್ಲ. ಸೊ ಇಲ್ಲಿ ನಾನು ಇದನ್ನ ಆಡ್ ಮಾಡ್ತೀನಿ. ಸೊ ಅಗೇನ್ ಒನ್ ಮೋರ್ ಫ್ರಮ್ FMCG, ದಟ್ ಈಸ್ ITC. ಸೊ ನಮ್ಗೆ ಗೊತ್ತಿರೋ ಪ್ರಕಾರ ಬಿಗ್ಗೆಸ್ಟ್ ಕ್ಯಾಶ್ ರಿಚ್ ಬಿಸ್ನೆಸ್ ಯಾವ್ದಪ್ಪ, ಯಾವ ಕಂಪನಿ ಮಾಡುತ್ತೆ ಅಂತಂದ್ರೆ ITC ಹತ್ರ ಯಾವುದೇ ರೀತಿಯ ಕ್ಯಾಶ್ಗೆ ಕಡಿಮೆ ಇಲ್ಲ. ಮತ್ತು FMCG ಸೆಕ್ಟರ್ ಈಸ್ ಆಲ್ವೇಸ್ ರಿಸೆಷನ್ ಪ್ರೂವನ್ ಸೆಕ್ಟರ್ ಮತ್ತು ಇದು ಆಲ್ವೇಸ್ ಎವರ್ ಗ್ರೋಯಿಂಗ್ ಸೆಕ್ಟರ್. ಸೊ ಅದಕ್ಕೋಸ್ಕರ ನನಗೆ ಸ್ವಲ್ಪ ನೆಕ್ಸ್ಟ್ 20-25 ವರ್ಷವರೆಗೆ ಇಲ್ಲಿ ನೋಡಕ್ ಹೋದ್ರೆ ವರುಣ್ ಬೆವರೇಜಸ್ ಆಗಿರ್ಬೋದು, ITC ಆಗಿರ್ಬೋದು, ಇವೆರಡು ಕೂಡ ಒಂದು ಒಳ್ಳೆಯ ಬೆಟ್ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ಎರಡು ಕಂಪನೀಸ್ ಗಳನ್ನ ಇಲ್ಲಿ ತಗೋತಾ ಇದ್ದೇನೆ. ಸೊ ಇದನ್ನ ಬಿಟ್ಟು ನೆಕ್ಸ್ಟ್ ನಾನು ಯಾವ್ದು ಸೆಕ್ಟರ್ ಅಲ್ಲಿ ನಾನು ಹೋಗ್ತಾ ಇದ್ದೇನೆ ಅಂದ್ರೆ ದಟ್ ಈಸ್ ಹೋಟೆಲ್ ಇಂಡಸ್ಟ್ರಿ. ಯಾಕೆ ಅಂತಂದ್ರೆ ಪ್ರತಿಯೊಬ್ರು ಟೂರಿಸ್ಟ್ ಆಗಿ ಈಗ ಲೈಕ್ ಪ್ರತಿಯೊಬ್ರು ತಮ್ಮ ಡೆಸ್ಟಿನೇಷನ್ಗೆ ಅಥವಾ ಟೂರಿಸ್ಟ್ ಸ್ಪಾಟ್ ಗಳಿಗೆ ಹೋಗಲು ತುಂಬಾ ಜನ ಈಗ ಇಷ್ಟಪಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇದು ಕೂಡ ತಮ್ಮ ರೆವೆನ್ಯೂ ಅನ್ನ ಡಬಲ್ ಅಥವಾ ಟ್ರಿಬಲ್ ಮಾಡುವ ಚಾನ್ಸಸ್ ಎಲ್ಲಾನೇ ಇದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಇಂಡಿಯನ್ ಹೋಟೆಲ್ಸ್, ಅಗೇನ್ ಇಟ್ ಈಸ್ ಫ್ರಮ್ ITC ಓನ್ಲಿ, ಇಂಡಿಯನ್ ಹೋಟೆಲ್ಸ್. ಓಕೆ, ಈ ಕಂಪನಿನ ನಾನು ಚೂಸ್ ಮಾಡ್ತೇನೆ. ಯಾಕೆ ಅಂತಂದ್ರೆ ನಾನು 20-25 ವರ್ಷದವರೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಅಂದಾಗ ಆ ಕಂಪನಿಯ ಮ್ಯಾನೇಜ್ಮೆಂಟ್ ತುಂಬಾನೇ ಟ್ರಸ್ಟ್ ವರ್ದಿ ಆಗಿರ್ಬೇಕು. ಸೊ ಅದಕ್ಕೋಸ್ಕರ ಅದೇ ಒಂದು ಕಾರಣಕ್ಕೋಸ್ಕರ ನಾನು ಒಳ್ಳೆಯ ವೆಲ್ ಎಸ್ಟಾಬ್ಲಿಷ್ ಕಂಪನಿಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೊ ನೀವು ಇದನ್ ಬಿಟ್ಟು ನೆಕ್ಸ್ಟ್ ನಾನು ಯಾವ ಸೆಕ್ಟರ್ ಅಲ್ಲಿ ಬರ್ತಿದ್ದೇನೆ ಅಂತಂದ್ರೆ ದಟ್ ಈಸ್ ಗ್ರೀನ್ ಎನರ್ಜಿ. ಗ್ರೀನ್ ಎನರ್ಜಿಯಲ್ಲಿ ನಮಗೆ ಬೇರೆ ಬೇರೆ ಕಂಪನಿಗಳು ಇದೆ. ಸೊ ಬಟ್ ಐ ಹ್ಯಾವ್ ಟು ಗೋ ವಿತ್ ಅಗೇನ್ ಫ್ರಮ್ ದಿಸ್ ಟಾಟಾ ಗ್ರೂಪ್, ದಟ್ ಈಸ್ ಟಾಟಾ ಪವರ್. ಸೊ ಟಾಟಾ ಪವರ್ ಅವ್ರ ಪ್ರಕಾರ ದೇ ವಾಂಟೆಡ್ ಟು ಗೋ ಬೈ ಜೀರೋ ಎಮಿಷನ್ ಟಾರ್ಗೆಟ್ ಬೈ ಇಯರ್ 2040. ಸೊ ಇದರ ಅರ್ಥ ಅಂದ್ರೆ ಅವ್ರು ಯಾವುದೇ ರೀತಿಯ ಕೋಲ್ ಪ್ರೊಡಕ್ಷನ್ ನ ಎಲ್ಲವನ್ನು 100% ಬಂದ್ ಮಾಡಿ ಜೀರೋ ಎಮಿಷನ್ ನ ಮಾಡ್ಬೇಕು ಅಂತ ಹೇಳಿ ಅವರು ಟಾರ್ಗೆಟ್ ಅನ್ನ ಇಟ್ಟಿದ್ದಾರೆ. ಸೊ 100% ಆ ಟಾರ್ಗೆಟ್ ಅನ್ನ ಅವ್ರು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅಚೀವ್ ಮಾಡುವ ಎಲ್ಲಾ ಸಾಧ್ಯತೆಗಳು ಇರೋದ್ರಿಂದ ಸೊ ಮುಂದಿನ ಫ್ಯೂಚರ್ ಗಳಲ್ಲಿ ಪವರ್ ಕನ್ಸಂಪ್ಷನ್ ನಮ್ಮ ಇಂಡಿಯಾದ ಗ್ರೋ ಆಗ್ತಿರೋಕ್ಕೋಸ್ಕರ ಇಲ್ಲಿ ಒಂದು ಗ್ಯಾಪ್ ಇರೋದ್ರಿಂದ ನಾನು ಟಾಟಾ ಪವರ್ ಅನ್ನ ನಾನು ಇಲ್ಲಿ ಚೂಸ್ ಮಾಡ್ತಾ ಇದ್ದೇನೆ. ಸೊ ಇದನ್ ಬಿಟ್ಟು ನೆಕ್ಸ್ಟ್ ಸೆಮಿ ಕಂಡಕ್ಟರ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಸೆಕ್ಟರ್ ಗಳಲ್ಲಿ ಒಂದು ಒಳ್ಳೆಯ ಗ್ರೋತ್ ಅನ್ನು ನಾವು ನೋಡಬಹುದು. ಸೊ ಅದಕ್ಕೋಸ್ಕರ ನಾನು ಅಗೇನ್ ವೆಲ್ ಎಸ್ಟಾಬ್ಲಿಷ್ಡ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಅಗೇನ್ ಐ ಆಮ್ ಚೂಸಿಂಗ್ ಇಟ್ ಫ್ರಮ್ ದ ಸೇಮ್ ಟಾಟಾ ಗ್ರೂಪ್, ದಟ್ ಈಸ್ ನಥಿಂಗ್ ಬಟ್ ಟಾಟಾ ಎಲೆಕ್ಸಿ ಲಿಮಿಟೆಡ್. ಎಸ್, ಟಾಟಾ ಎಲೆಕ್ಸಿ ಒಂದು ರೀಸೆಂಟ್ಲಿ ನಾವು ನೋಡಿದ್ದೆ, ದೇ ಹ್ಯಾವ್ ಬೀನ್ ಇನ್ವಾಲ್ವ್ಡ್ ಇನ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಅದಕ್ಕೋಸ್ಕರ ಈ ಸೆಕ್ಟರ್ ಕೂಡ ಮುಂದೆ ತುಂಬಾನೇ ಗ್ರೋತ್ ಗಳನ್ನ ನಾವು ನೋಡಬಹುದು. ಅದಕ್ಕೋಸ್ಕರ ನಾನು ಈ ಕಂಪನಿನ ಇಲ್ಲಿ ಚೂಸ್ ಮಾಡ್ತಾ ಇದ್ದೇನೆ. ಸೊ ಇಷ್ಟೆಲ್ಲಾ ಸೆಕ್ಟರ್ ಗಳನ್ನ ಚೂಸ್ ಆದ್ಮೇಲೆ ಆಮೇಲೆ ನಾನು ಫೈನಾನ್ಷಿಯಲ್ ಸೆಕ್ಟರ್ ನಾನು ಹೇಗ್ ಬಿಡೋಕ್ಕಾಗುತ್ತೆ. ಸೊ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ನಾನು ಅಗೇನ್ ಇಟ್ ಇಸ್ ಫ್ರಮ್ ರಿಲಯನ್ಸ್ ಗ್ರೂಪ್, ದಟ್ ಈಸ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್. ಯಾಕೆ ಅಂತಂದ್ರೆ ಮುಂದೆ ಫೈನಾನ್ಷಿಯಲ್ ಲೈಕ್ ಬ್ರೋಕರ್ಸ್ ಆಗಿರ್ಬೋದು ಯಾರ್ಯಾರದಲ್ಲಿ, ಸೊ ಇಲ್ಲಿ ಒಂದು ದೊಡ್ಡ ಗ್ಯಾಪ್ ಅನ್ನ ರಿಲಯನ್ಸ್ ಐಡೆಂಟಿಫೈ ಮಾಡಿದೆ. ಸೊ ರೀಸೆಂಟ್ಲಿ ಈ ಕಂಪನಿ ಕೂಡ IPO ಮಾಡಿ ಪಬ್ಲಿಕ್ ಲಿಸ್ಟೆಡ್ ಆಯ್ತು. ಸೊ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಗ್ರೋತ್ ಅಥವಾ ರೆವೆನ್ಯೂಗಳನ್ನ ನಾನು ಯಾವುದೇ ರೀತಿಯ ಸಂದೇಹ ಇಲ್ಲದೆ ಈ ಕಂಪನಿಯಿಂದ ನಾನು ಎಕ್ಸ್ಪೆಕ್ಟ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇನ್ ಫೈನಾನ್ಷಿಯಲ್ ಐ ವಾಂಟೆಡ್ ಟು ಸೆಲೆಕ್ಟ್ ದಿಸ್ ಕಂಪನಿ. ಸೊ ಅದಕ್ಕೋಸ್ಕರ ನಾನು ಈ ಕಂಪನಿಯನ್ನ ಇಲ್ಲಿ ಸೆಲೆಕ್ಟ್ ಮಾಡಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಐ ವಾಂಟೆಡ್ ಟು ಗೋ ವಿತ್ ಹೆಲ್ತ್ ಕೇರ್ ಸೆಕ್ಟರ್. ಸೊ ಹೆಲ್ತ್ ಕೇರ್ ನಲ್ಲಿ ನಾನು ಮ್ಯಾಕ್ಸ್ ಹೆಲ್ತ್ ಕೇರ್ ಬಗ್ಗೆ ತುಂಬಾನೇ ಕಾಳಜಿಯನ್ನ ಹೊಂದಿರುತ್ತೇನೆ. ಸೊ ಅದಕ್ಕೋಸ್ಕರ ನಾನು ಐ ವಾಂಟೆಡ್ ಟು ಗೋ ವಿತ್ ಮ್ಯಾಕ್ಸ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟ್ ಲಿಮಿಟೆಡ್. ಯಾಕೆ ಅಂತಂದ್ರೆ ನಾನು ಪದೇ ಹೇಳ್ತೇನೆ, 20-25 ವರ್ಷದವರೆಗೆ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಾಗ ಆ ಕಂಪನಿಯ ಮ್ಯಾನೇಜ್ಮೆಂಟ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾಕಂತಂದ್ರೆ ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ರೆ ಅವರು ಒಳ್ಳೆಯ ಡಿಸಿಷನ್ ಗಳನ್ನ ತಮ್ಮ ಇನ್ವೆಸ್ಟರ್ಸ್ ಗೆ ಪ್ರಾಫಿಟ್ ಗಳನ್ನ ತೆಗೆದುಕೊಳ್ಳುವ ನಿರ್ಧಾರಗಳನ್ನ ಅವ್ರು ತೆಗೆದುಕೊಳ್ಳುವ ಕೆಪಾಸಿಟಿ ಇರುತ್ತೆ. ಸುಮ್ಮನೆ ನಾನು ಮ್ಯಾನೇಜ್ಮೆಂಟ್ ಚೆನ್ನಾಗಿಲ್ಲ ರಿಟರ್ನ್ಸ್ ನೋಡಿ ಆ ಕಂಪನಿನ ಚೂಸ್ ಮಾಡಿದ್ರೆ ಮುಂದೆ ಎನಿ ಕಂಡೀಷನ್ ನನಗೆ ಒಳ್ಳೆಯ ರಿಟರ್ನ್ ಗಳು ಬರೋದಿಲ್ಲ. ಸೊ ನಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಮ್ಯಾಕ್ಸ್ ಗ್ರೂಪ್ ಮ್ಯಾನೇಜ್ಮೆಂಟ್ ಏನದ ವೆಲ್ ಎಸ್ಟಾಬ್ಲಿಷ್ಡ್ ಮ್ಯಾನೇಜ್ಮೆಂಟ್ ಮತ್ತು ಯಾವುದೇ ರೀತಿಯ ಕೇಸಸ್ ಗಳು ಇಲ್ಲದ ಮ್ಯಾನೇಜ್ಮೆಂಟ್. ಸೊ ಅದಕ್ಕೋಸ್ಕರ ನಾನು ಮ್ಯಾಕ್ಸ್ ಮೇಲೆ ತುಂಬಾ ಬೆಟ್ ಅನ್ನ ತಗೋತಾ ಇದ್ದೀನಿ. ಸೊ ಇದನ್ ಬಿಟ್ಟು ನೆಕ್ಸ್ಟ್ ನಾನು ಇನ್ನೊಂದು ಮ್ಯಾಕ್ಸ್ ಕಂಪನಿಯಿಂದ ಯಾಕೆ ಸ್ಟಾಕ್ ಅನ್ನ ಹಾಕ್ತಿದ್ದೇನೆ ಅಂದ್ರೆ ಮ್ಯಾಕ್ಸ್ ಇಂಡಿಯಾ ಲಿಮಿಟೆಡ್. ಮ್ಯಾಕ್ಸ್ ಇಂಡಿಯಾ ಲಿಮಿಟೆಡ್ ಇದು ಏನ್ ಮಾಡುತ್ತೆ ಅಂತಂದ್ರೆ ಈ ಕಂಪನಿ ಸೀನಿಯರ್ ಸಿಟಿಜನ್ ಕೇರ್ಗೆ ಒನ್ ಟೈಪ್ ಆಫ್ ಹಾಸ್ಪಿಟಲೈಸೇಷನ್ ನ ಅವರು ಪ್ರೊವೈಡ್ ಮಾಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ ಪೇರೆಂಟ್ಸ್ ಏನಾದ್ರು ಸಪೋಸ್ ನಾನು ಏನಾದ್ರು ಆನ್ ಸೈಟ್ ಹೋದೆ ಅಥವಾ ನಾನು ಈ ದೇಶದಿಂದ ನಾನು ಸ್ವಲ್ಪ ದಿನಗಳ ಮಟ್ಟಿಗೆ ನಾನು ಬೇರೆ ಕಡೆ ಹೋದೆ, ನನ್ನ ಪೇರೆಂಟ್ಸ್ ಗಳನ್ನ ನಾನು ಎಲ್ಲಿ ಬಿಡಬೇಕು, ಅವ್ರಿಗೆ ಕೇರ್ ಅನ್ನ ಯಾರು ಮಾಡಬೇಕು, ಆ ಡೌಟ್ ಗಳು ನನ್ನಲ್ಲಿ ಇರ್ಬೇಕಾದ್ರೆ ನಾನು ಈ ಮ್ಯಾಕ್ಸ್ ಇಂಡಿಯಾ ಕಂಪನಿಗ ಅವರು ಒಂದು ಪ್ರಾಜೆಕ್ಟ್ ಅನ್ನ ಮಾಡಿದರೆ. ಸೊ ಅವರು ಆಲ್ರೆಡಿ
ತಮ್ಮ ಸೊಸೈಟಿಗಳನ್ನ ಫಾರ್ಮ್ ಮಾಡಿ ನಾನು ಅಲ್ಲಿ ನಮ್ಮ ಪೇರೆಂಟ್ಸ್ ಅನ್ನ ಬಿಟ್ಟಾಗ ಪ್ರತಿ ಒಂದನ್ನು ಅಪ್ ಟು 5 ಸ್ಟಾರ್ ಫೆಸಿಲಿಟೀಸ್ ಗಳನ್ನ ಈ ಕಂಪನಿ ಪ್ರೊವೈಡ್ ಮಾಡುತ್ತೆ. ಸೊ ಸದ್ಯಕ್ಕೆ ಇದು ಅಷ್ಟೊಂದು ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಯಾಕಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ತುಂಬಾ ಕಮ್ಮಿ ಇದೆ. ಬಟ್ ಮುಂದಿನ 20-25 ವರ್ಷದಲ್ಲಿ ಇದು ಒಂದು ಒಳ್ಳೆಯ ಬಿಸ್ನೆಸ್ ಆಗುವ ಎಲ್ಲಾ ಸಾಧ್ಯತೆಗಳಿದೆ. ಸೊ ಇದೇ ಕಂಪನಿ ನಮ್ಮ ಭಾರತದಲ್ಲಿ ಫಸ್ಟ್ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುದು. ಇಲ್ಲಿ ಫಸ್ಟ್ ಮೂವರ್ ಅಡ್ವಾಂಟೇಜಸ್ ಇರೋದ್ರಿಂದ ಇದು ಒಳ್ಳೆಯ ರಿಟರ್ನ್ ಗಳನ್ನ ಮತ್ತು ಒಳ್ಳೆಯ ರೆವೆನ್ಯೂಗಳನ್ನ 100% ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ತಂದುಕೊಡುವ ಎಲ್ಲಾ ಸಾಧ್ಯತೆಗಳು ನನಗೆ ಕಾಣ್ತಾ ಇದೆ. ಅದಕ್ಕೋಸ್ಕರ ನಾನು ಮ್ಯಾಕ್ಸ್ ಇಂಡಿಯಾನ ಇಲ್ಲಿ ಚೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ ಬಿಟ್ಟು ನಾನು ನೆಕ್ಸ್ಟ್ ಯಾವ ಸೆಕ್ಟರ್ ಅಲ್ಲಿ ಹೋಗ್ತಿದ್ದೇನೆ ಅಂತಂದ್ರೆ, ಅಗೇನ್ ಐ ವಾಂಟೆಡ್ ಟು ಗೋ ವಿತ್ ವೆರಿ ಗುಡ್ ಮ್ಯಾನೇಜ್ಮೆಂಟ್. ಸೊ ಐ ಆಮ್ ಸೆಲೆಕ್ಟಿಂಗ್ ಅಪೋಲೋ ಪೈಪ್ಸ್. ಎಸ್, ಪೈಪ್ಸ್ ಪ್ರತಿಯೊಂದು ಸೆಕ್ಟರ್ ಅಲ್ಲಿ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ನಾನು ಇದನ್ನ ಚೂಸ್ ಮಾಡ್ತಾ ಇದ್ದೇನೆ. ಸೊ ಇದನ್ನ ಬಿಟ್ಟು ನೆಕ್ಸ್ಟ್ ಪೆಡಿಲೈಟ್ ಕಂಪನಿನ ನಾನು ಚೂಸ್ ಮಾಡ್ತಾ ಇದ್ದೇನೆ. ಪೆಡಿಲೈಟ್ ಯಾಕೆಪ್ಪ ಅಂತಂದ್ರೆ, ಇಟ್ಸ್ ಅಡೆಸಿವ್ ಸೆಗ್ಮೆಂಟ್ ಏನಿದೆಲ್ಲ ಅದರಲ್ಲಿ ಇದು ಒಂದು ಮೊನೋಪೊಲಿ. ಸೊ ಇದನ್ನ ಯಾರು ಇವರಷ್ಟು ಮಾರ್ಕೆಟ್ ಕ್ಯಾಪ್ ಏನಿದೆಯಲ್ಲ ಅಥವಾ ಮಾರ್ಕೆಟ್ ಸೆಕ್ಟರ್ ಕ್ಯಾಪ್ ಏನಿದೆಯಲ್ಲ ಇದನ್ನ ಈ ಕಂಪನಿಯಷ್ಟು ಯಾವುದೇ ಬೇರೆ ಕಂಪನಿಗಳು ಓನ್ ಮಾಡೋಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇದು ಆಲ್ರೆಡಿ ಇಲ್ಲಿ ಮಾರ್ಕೆಟ್ ಲೀಡರ್ ಇರೋದ್ರಿಂದ ನಾನು ಈ ಕಂಪನಿನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಓಕೆ, ಪೆಡಿಲೈಟ್ ಇಂಡಸ್ಟ್ರೀಸ್. ಓಕೆ, ಸೊ ಟೋಟಲ್ ಆಗಿ ಎಷ್ಟು ಕಂಪನಿ? 1 2 3 4 6 7 13. ಓಕೆ, ಸೊ 13 ಕಂಪನಿ ಆಯ್ತು. ನೆಕ್ಸ್ಟ್ ನಾನು FMCG ಸೆಕ್ಟರ್ ಇಂದ ಇನ್ನೊಂದು ಕಂಪನಿನ ಚೂಸ್ ಮಾಡ್ತೇನೆ. ದಟ್ ಈಸ್ ಕೋಲ್ಗೇಟ್ ಪಾಲ್ಮೋಲಿವ್ ಇಂಡಿಯಾ. ಓಕೆ, ಸೊ ಇದನ್ನು ಕೂಡ ನಾನು ಇಲ್ಲಿ ಆಡ್ ಮಾಡಿದೆ. ಸೊ 14 ಕಂಪನಿಗಳನ್ನು ನಾನು ಇಲ್ಲಿ ಚೂಸ್ ಮಾಡಿದೆ. ಲಾಸ್ಟ್ ಕಂಪನಿ ನಾನು ಯಾವ್ದು ಚೂಸ್ ಮಾಡ್ತಿದ್ದೇನೆ ಅಂತಂದ್ರೆ, ದಟ್ ಈಸ್ ಫ್ರಮ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಕಂಪನಿ. ದಟ್ ಈಸ್ ನಥಿಂಗ್ ಬಟ್ ಆನಂದ್ ರಾಠಿ. ಸೊ PMS ಒಂದು ಎಲ್ಲರಿಗೂ ಇಲ್ಲಿವರೆಗೂ ತುಂಬಾ ಜನರಿಗೆ ಗೊತ್ತಿಲ್ಲ, ಬಟ್ ಅಪ್ಕಮಿಂಗ್ ಡೇಸ್ ಗಳಲ್ಲಿ ಇದು ಒಂದು ಒಳ್ಳೆಯ ಬಿಸ್ನೆಸ್ ಆಗುವ ಸಾಧ್ಯತೆಗಳು ಯಾವುದೇ ರೀತಿಯ ಇಲ್ಲಿ ಕ್ವಶನ್ನೇ ಇಲ್ಲ ಅಥವಾ ಡೌಟೇ ಇಲ್ಲ. ಸೊ ಅದಕ್ಕೋಸ್ಕರ ಅಗೇನ್ ವೆಲ್ ಎಸ್ಟಾಬ್ಲಿಷ್ಡ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ನಾನು ಈ ಕಂಪನಿಯನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ನಾನು ಟಾಪ್ 15 ನನಗೆ ಯಾವ್ದಾದ್ರು ಚೆನ್ನಾಗಿ ಅನ್ನಿಸ್ತಲ್ಲ ಆ ಎಲ್ಲ ಕಂಪನಿಗಳನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಲಿಸ್ಟ್ ಅನ್ನ ಮಾಡಿದ್ದೇನೆ. ಇಲ್ಲಿ ನೀವು ನಿಮ್ಗೆ ಏನಾದ್ರೂ ಡೌಟ್ಸ್ ಆಗ್ತೀರಾ ಅಥವಾ ನಿಮ್ಗೆ ಏನಾದ್ರೂ ಈ ಕಂಪನಿಗಳ ಬಗ್ಗೆ ನೀವು ತಿಳ್ಕೋಬೇಕು ಅಥವಾ ಈ ಕಂಪನಿ ಬಗ್ಗೆ ಏನಾದ್ರೂ ಸಜೆಷನ್ ನಿಮ್ಗೆ ಕೊಡ್ಬೇಕನ್ಸಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ನನಗೆ ಕೆಳಗಡೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ಇದರಿಂದ ನನಗೆ ಕೂಡ ಗೊತ್ತಾಗುತ್ತೆ ನಾನೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಅಥವಾ ನನ್ನ ಅನಾಲಿಸಿಸ್ ಅಲ್ಲಿ ಏನಾದ್ರೂ ತಪ್ಪಾದ್ರೆ ಅದನ್ನು ನಾನು ನನ್ನ ಪ್ರಕಾರ ರೆಕ್ಟಿಫೈ ಮಾಡ್ಬೋದು. ಸೊ ನೀವು ಇದನ್ನ ಬಿಟ್ಟು ಇಲ್ಲಿ ಇದನ್ನ ಇಕ್ವಿವೇಟೆಡ್ ಅಂದ್ರೆ ಇಟ್ಕೋಬಹುದು ಅಥವಾ ಮಾರ್ಕೆಟ್ ಕ್ಯಾಪ್ ಮೇಲೆ ನೀವು ಅದನ್ನ ಇದನ್ನ ಸಾರ್ಟ್ ಮಾಡ್ಬೋದು ಅಥವಾ ಕಸ್ಟಮ್ ವೇಟ್ ನಿಮ್ಗೆ ಯಾವ ರೀತಿ ಕೊಡ್ಬೇಕು ಅಂತ ಲೈಕ್ ಇಲ್ಲಿ ನಾನು ನಿಮ್ಗೆ ಶೇರ್ ಅನ್ನ ನೀವು ತಗೋಬಹುದು, ಅದನ್ನ ಕೂಡ ಕಸ್ಟಮ್ ವೇಟ್ ಅನ್ನ ನಾವು ಇಲ್ಲಿ ಕೊಡ್ಬೋದು. ಲೈಕ್ ನೀವು ಇಲ್ಲಿ ಚೇಂಜಸ್ ಗಳನ್ನ ಮಾಡಬಹುದು. ಸೊ ನೀವು ನೋಡ್ತಿರ್ಬೋದ್ರಿ. ಸೊ ಈ ರೀತಿ ನಾವು ಇಲ್ಲಿ ಚೇಂಜಸ್ ಗಳನ್ನ ಮಾಡಿ ನಮ್ಮ ಎಷ್ಟು ಕೆಪಾಸಿಟಿ ಇದೆಯಲ್ಲ ಅದರ ಪ್ರಕಾರ ನಾವು ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡೋದು. ಸದ್ಯಕ್ಕೆ ನಾನು ಇದನ್ನ ಇಕ್ವಿವೇಟೆಡ್ ಅಂತ ಕೊಟ್ಟು ಸೇವ್ ಮಾಡ್ತೇನೆ. ಓಕೆ, ಸೊ ಇದು ಸೇವ್ ಆಯ್ತು. ಫ್ರೆಂಡ್ಸ್, ನಿಮ್ಗೆ ಈ ಕಂಪನೀಸ್ಗಳನ್ನ ಬಿಟ್ಟು ಬೇರೆ ಯಾವ್ದಾದ್ರು ಕಂಪನಿಗಳು ಇದಕ್ಕಿಂತ ಚೆನ್ನಾಗಿ ಅನ್ಸಿದ್ರೆ ದಯವಿಟ್ಟು ನೀವು ಆ ಕಂಪನಿಗಳ ನೇಮನ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ ನಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಯಾಕೆ ಅಂತಂದ್ರೆ ನನ್ನ ಕಡೆಯಿಂದ ನಾನು ಚೂಸ್ ಮಾಡಿ ಅನಾಲಿಸಿಸ್ ಅನ್ನ ಮಾಡಿ ನಾನು ಇಷ್ಟು ಕಂಪನಿಗಳನ್ನ ತೆಗೆದುಕೊಂಡು, ಬಟ್ ನಿಮ್ಮ ಅನಾಲಿಸಿಸ್ ಮೇಲೆ ನಾನು ಆ ಕಂಪನಿ ಚೆನ್ನಾಗಿದ್ರೆ ಇದನ್ನ ಲಿಸ್ಟ್ ಅನ್ನ ಮತ್ತೆ ಚೇಂಜಸ್ ಅನ್ನ ಮಾಡಬಹುದು. ಫ್ರೆಂಡ್ಸ್, ನೀವು ಏನಾದ್ರೂ ಫಸ್ಟ್ ಟೈಮ್ ವ್ಯೂವರ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸೊ ಇದರಿಂದ ಏನಾಗುತ್ತೆ, ಇದು ತುಂಬಾ ಜನರಿಗೆ ಈ ವಿಡಿಯೋ ರೀಚ್ ಆಗಲು ಒಂದು ನೀವು ಹೆಲ್ಪ್ ಅನ್ನ ಮಾಡೋದಾಗುತ್ತೆ. ಸೊ ಫ್ರೆಂಡ್ಸ್, see you in the next video guys. Until then, bye bye, take care.